ವೈಕುಂಠ ಏಕಾದಶಿ ದಿನವಾದ ಇಂದು ಎಲ್ಲಾ ದೇವಾಲಯಗಳಿಗೆ ಭಕ್ತರ ದಂಡೇ ಹರಿದು ಬಂದಿತ್ತು. ಎಲ್ಲಾ ದೇವಾಲಯಗಳಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದಲೇ ಭಕ್ತರ ದಂಡು ಭಗವಂತನ ದರ್ಶನಕ್ಕೆ ಕಾದು ನಿಂತಿತ್ತು. ವೈಕುಂಠ ಏಕಾದಶಿಗೆ ತನ್ನದೇ ಆದ ಧಾರ್ಮಿಕ ಮಹತ್ವವಿದೆ. ಅಂಬರೀಷ ಮಹಾರಾಜ ಏಕಾದಶಿ ವ್ರತ ಮಾಡಿ ಪಾರಣೆ ಎಂದು ತೀರ್ಥ ಸೇವಿಸಲು ತಮಗೆ ಅವಮಾನಿಸಿದನೆಂದು ದುರ್ವಾಸರು 10 ಜನ್ಮ ಪಡೆಯಲು ಶಾಪ ಕೊಡುತ್ತಾರೆ. ಆದರೆ ಏಕಾದಶಿ ವ್ರತ ಮಾಡುತ್ತಿದ್ದ ಅಂಬರೀಷನ ಭಕ್ತಿಗೆ ಮೆಚ್ಚಿದ ನಾರಾಯಣ ತಾನೇ ಆ ಶಾಪವನ್ನ ತೆಗೆದುಕೊಂಡು 10 ಅವತಾರಗಳನ್ನ ಎತ್ತುತ್ತಾನೆ. ತನ್ನ ಭಕ್ತರ ರಕ್ಷಣೆಗಾಗಿ ಸುದರ್ಶನ ಚಕ್ರ ಕಳುಹಿಸಿದ. ಸುದರ್ಶನ ಚಕ್ರ ದುರ್ವಾಸರ ಕಡೆಗೆ ಹೋದಾಗ ಅಂಬರೀಷನೇ ಬೇಡಿಕೊಂಡು ಅದು ತೇರುಗೆ ವಿಷ್ಣುವಿನ ಕಡೆ ಹೋಗುವಂತೆ ಮಾಡಬೇಕಾಯಿತು. ಭಗವಾನ್ ವಿಷ್ಣು ಮೂರಾಸುರರನ್ನ ಏಕಾದಶಿ ಎಂಬ ಆಯುಧದಿಂದ ಕೊಂದ ದಿನ, ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿದ ದಿನ, ಮುಕೋಟಿ ದೇವತೆಗಳಿಗೂ ವಿಷ್ಣು ದರ್ಶನ ಕೊಡುವ ದಿನ. ಆದ್ದರಿಂದಲೇ ಈ ಏಕಾದಶಿಗೆ ಬಹಳ ಮಹತ್ವವಿದೆ. ವೈಕುಂಠ ಏಕಾದಶಿಗೆ ವೈಜ್ಞಾನಿಕ ಕಾರಣವೂ ಇದೆ. ಚಂದ್ರ ಭೂಮಿಯ ಸಮೀಪಕ್ಕೆ ಬಂದಾಗ ಅನೇಕ ಏರುಪೇರುಗಳಾಗುತ್ತವೆ. ಅದಕ್ಕೆ ನಮ್ಮ ಆರೋಗ್ಯ ಸರಿಯಾಗಿರಲು ಉಪವಾಸ ಮಾಡಬೇಕು. ಓಂ ನಮ ನಾರಾಯಣಾಯ ಎಂಬ ಮಂತ್ರ ನಮ್ಮ ನರನಾಡಿಗಳಲ್ಲಿ ಸಂಚರಿಸಿ ಎಲ್ಲೆಡೆ ರಕ್ತ ಸಂಚಾರವಾಗುವಂತೆ ಮಾಡುತ್ತದೆ. ಮಂಗಳಮಯವಾದ ಸಾಲಗ್ರಾಮದ ತೀರ್ಥ ಸೇವಿಸುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ಪ್ರತೀತಿ ಇದೆ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಪ್ರಕಾಶ್ ರಾವ್ ಸ್ವಾಮಿಗಳ ನೇತೃತ್ವದಲ್ಲಿ ವೈಕುಂಠ ಏಕಾದಶಿ ವಿಶೇಷ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆ 4 ಗಂಟೆಗೆ ಈ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಸಹಸ್ರನಾಮ ಸಲ್ಲಿಸಿ ಅನಂತರ ಉತ್ತರ ದ್ವಾರದಲ್ಲಿ ದೇವರ ಮೂರ್ತಿ ಇರಿಸಿ ಪೂಜೆ ಸಲ್ಲಿಸಿ ಆ ದ್ವಾರದ ಮೂಲಕ ಭಕ್ತಾದಿಗಳಿಗೆ ಪ್ರವೇಶಾವಕಾಶ ಕಲ್ಪಿಸಲಾಗಿತ್ತು. ಮಳೆ ಬೆಲೆ ಬಂದು ನಮ್ಮ ರೈತರು ಒಂದು ಸಂಕಷ್ಟದಿಂದ ಹೊರಗೆ ಬರಬೇಕು, ಸುಖಿಯಾಗಿರಬೇಕು ಅಂತ ಭಗವಂತ ಆಶೀರ್ವಾದ ಮಾಡಬೇಕು ಕೂಡ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಿಷ್ಟೇ, ತಾವೆಲ್ಲರೂ ಭಗವಂತ ದರ್ಶನ ಪಡೆದು ಪುಣ್ಯವಂತರಾಗಿ ಅನ್ನೋ ಮಾತು ಹೇಳಕ್ಕೆ ಬಯಸ್ತೀನಿ. ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಪರ್ವದಿನ. ಸ್ವಾಮಿಯವರು ಉತ್ತರದ ಭಾಗದ ದರ್ಶನ ಅಂತ ವರ್ಷಕ್ಕೆ ಒಂದು ಸಾರಿ ಉತ್ತರಾಯಣ ಅಥವಾ ಉತ್ತರಾಯಣಕ್ಕೆ ಮುಂಚೆ ಸ್ವಾಮಿಯವರು ಉತ್ತರದ ಭಾಗದಲ್ಲಿ ದರ್ಶನ ಅಂತ, ಅಂದರೆ ಯೋಗ ನಿದ್ರೆಯಿಂದ ಸ್ವಾಮಿ ಎದ್ದೇಳ್ತಾರೆ ಅಂತ. ಆ ರೀತಿಯಾಗಿ ಇಲ್ಲಿ ಸ್ವಾಮಿ ಬೆಳಗ್ಗೆ 4 ಗಂಟೆಯಿಂದ ಕೂಡ ಉತ್ತರದ ಭಾಗದಲ್ಲಿ ಉತ್ತರ ದ್ವಾರದಲ್ಲಿ ಸ್ಥಿತನಾಗಿ ಎಲ್ಲ ಭಕ್ತರ ಅಭೀಷ್ಟಗಳೆಲ್ಲವನ್ನು ಕೂಡ ನೆರವೇರಿಸ್ತಾನೆ ಅತಿ ಶೀಘ್ರವಾಗಿ ಅಂತ ಪ್ರತೀತಿ. ಆ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಕೂಡ ಏಕಾದಶಿ ಆಗಿದ್ದರಿಂದ ಬೆಳಗಿನ ಜಾವನೇ 3 ಗಂಟೆಯಿಂದಲೇ ಭಕ್ತರೊಂದು ಸರಿ ಸಾಲರಲ್ಲಿ ಬಂದು ಸ್ವಾಮಿಯವರ ಮೂಲ ಸ್ವಾಮಿಯವರ ದರ್ಶನ ಪಡೆದು ಹಾಗೂ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋಭವಂತು. 3 ಗಂಟೆ ನಂತರ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತಾದಿಗಳು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ನಡುಗುವ ಚಳಿಯನ್ನು ಲೆಕ್ಕಿಸದೆ ದೇವರ ದರ್ಶನ ಪಡೆದು ಪುನೀತರಾದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.